ಚದುರಂಗದ ಆಟ ಅಥವಾ ಚೆಸ್ ಗೇಮ್. ಹೊರಗಡೆಯಿಂದ ನೋಡ್ತಾ ಇರ್ಬೇಕಾದ್ರೆ ಬಹಳ ಈಸಿ ಅನ್ಸುತ್ತೆ, ತುಂಬಾ ಈಸಿಯಾಗಿ ಮೂವ್ ಮಾಡ್ತಾ ಇದ್ದಾರೆ ಕಾಯಿನ್ಸ್ ಗಳನ್ನ ಅಂತ ಅನ್ಸುತ್ತೆ. ಬಟ್ ಆಕ್ಚುಯಲ್ ಆಗಿ ನಾವು ಆಟಕ್ಕೆ ಇಳಿದಾಗ್ಲೇನೆ ಗೊತ್ತಾಗೋದು ಅದರಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಗಳ ಮೂಲಕ ಅವರು ಮೂವ್ ಮಾಡ್ತಾರೆ ಕಾಯಿನ್ಸ್ ಗಳನ್ನ ಅಂತ. ಇದನ್ನೇ ಸ್ಟ್ರಾಟಜೀಸ್ ಅಂತ ಹೇಳೋದು. ಇನ್ವೆಸ್ಟಿಂಗ್ ಅಂತ ಬಂದ್ರು ಕೂಡ ಅದರಲ್ಲಿ ಅದರದೇ ಆದಂತಹ ಒಂದು ಡಿಫ್ರೆಂಟ್ ಸ್ಟ್ರಾಟಜೀಸ್ ಇರುತ್ತೆ. ಇವತ್ತಿನ ಈ ವಿಡಿಯೋ ಮೂಲಕ 5 ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಯಾರಿಗದು ಸೂಟ್ ಆಗುತ್ತೆ, ಹಾಗೆ ಯಾವ ರೀತಿ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ ಇವತ್ತಿನ ಮಟ್ಟಿಗೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ. ಸ್ಟ್ರಾಟಜಿ ನಂಬರ್ 1, ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೆಸರಲ್ಲೇ ಇದೆ. ಇದರ ಮೀನಿಂಗ್ ವ್ಯಾಲ್ಯೂ ಅಂತ ಅಂದ್ರೆ ಮೌಲ್ಯ. ಪ್ರೈಸ್ಗೂ ಅಥವಾ ಬೆಲೆಗೂ ಮೌಲ್ಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಬೇಸಿಕಲಿ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಹೇಳೋದಾದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಶೇರ್ ಅಂತ ತಗೊಳ್ಳೋದಾದ್ರೆ ಅದದ್ದು ಈಗ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 1000 ರೂಪೀಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಬಟ್ ಅದರ ಆಕ್ಚುಯಲ್ ಮೌಲ್ಯ 500 ರೂಪಾಯಿ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಅದನ್ನ ಬೈ ಮಾಡ್ತೀರಾ? ಆಬ್ವಿಯಸ್ಲಿ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತಾನು ಹೇಳ್ತಾರೆ, ಅಥವಾ ಅದರ ಆಕ್ಚುಯಲ್ ಬೆಲೆ ಅಂತಾನು ಹೇಳ್ತಾರೆ. ಸೊ ಇವಾಗ ಕ್ವಶನ್ ಬಿಟ್ಬೋದು ನಿಮ್ಗೆ, ಯಾವ ರೀತಿ ಕಂಡುಹಿಡಿಬಹುದು ಸರ್, ಯಾವ ರೀತಿ ಅದನ್ನು ಗೊತ್ತಿಡಿಯೋದು ಅಂತ ಹೇಳ್ಕೊಂಡು. ಇದಕ್ಕೆ 2 ರೀತಿ ಮೇನ್ ಪಾಸಿಬಲ್ ವೇಸ್ ಗಳಿದೆ. ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ. ಸೊ ಲೆಟ್ ಮಿ ಸಿಂಪ್ಲಿಫೈ ಇಟ್ ಫಾರ್ ಯು. ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಗಿನ ಮುಂಚೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ಸೊ ಬೇಸಿಕಲಿ ಇದನ್ನ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಕಂಪನಿ ಯಾವ ಇಂಡಸ್ಟ್ರಿಗೆ ಸೀಮಿತವಾಗಿರೋದು, ಹಾಗೆ ಆ ಇಂಡಸ್ಟ್ರಿಯಲ್ಲಿ ಯಾರು ಕಾಂಪಿಟೇಟರ್ಸ್ ಗಳಿದ್ದಾರೆ, ಆ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇವರ ಪ್ರೆಸೆಂಟ್ ಪ್ರಾಡಕ್ಟ್ಸ್ ಗಳು ಅಥವಾ ಅವರು ರೆಡಿ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳ ಬ್ರಾಂಡ್ ಪ್ರೆಸೆನ್ಸ್ ಯಾವ ರೀತಿ ಇದೆ ಮಾರ್ಕೆಟ್ ಅಲ್ಲಿ, ಮ್ಯಾನೇಜ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಓವರ್ ಆಲ್ ಅವರ ಎಕನಾಮಿಕಲ್ ಮೋಟ್ ಇನ್ ಟರ್ಮ್ಸ್ ಆಫ್ ದ ಬ್ರಾಂಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿ ಇದೆ ಮಾರ್ಕೆಟ್ ಅಲ್ಲಿ, ಹಾಗೆ ಬರ್ತಕ್ಕಂಥದ್ದಿಂದಲೇ ಅದಕ್ಕೆ ಡಿಮ್ಯಾಂಡ್ ಇದೆಯಾ, ನಾನ್ ಪರ್ಸನಲ್ ಆಗಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಾ ಇಲ್ವಾ, ಈ ಕ್ವಶನ್ಸ್ ಗಳೆಲ್ಲ ಹುಟ್ಟೋದು ಕ್ವಾಲಿಟೇಟಿವ್ ಅನಾಲಿಸಿಸ್ ಮೂಲಕ. ಇದೆ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಟೈಪ್ ಆಫ್ ಅನಾಲಿಸಿಸ್ ಅಂತಂದ್ರೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಗಳು. ಅಂದ್ರೆ ನಂಬರ್ಸ್ ಗಳ ಜೋಡಿ ನಾವು ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಬೇಸಿಕಲಿ ಪಿ ರೇಷಿಯೋ ಇರಬಹುದು, ಹಾಗೆ ಪಿ ಬಿ ರೇಷಿಯೋ ಇರಬಹುದು, ಆಮೇಲೆ ಬೇರೆ ಬೇರೆ ರೀತಿಯಾದಂತಹ ಡೆಟ್ ಟು ಇಕ್ವಿಟಿ ರೇಷಿಯೋ ಬರುತ್ತೆ, ಪೆಗ್ ರೇಷಿಯೋ ಅಂತ ಬರುತ್ತೆ. ಈ ಎಲ್ಲಾ ಫಿನಾನ್ಷಿಯಲ್ ರೇಷಿಯೋಸ್ ಗಳ ಬಗ್ಗೆ ಸಪರೇಟ್ ಆಗಿ ಒಂದೊಂದು ವಿಡಿಯೋನ ನಾವು ಆಲ್ರೆಡಿ ಮಾಡಿ ಹಾಕಿದೀವಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಒಂದು ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕನೂ ಕೂಡ ನಾವು ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನ ಜಡ್ಜ್ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ಪಿ ರೇಷಿಯೋ ಅಂತ ತಗೊಳ್ಳೋಣ. ನಾನು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನಿಮಗೆ. ಪಿ ರೇಷಿಯೋ ಅಂತಂದ್ರೆ ಏನಪ್ಪಾ? ಪ್ರೆಸೆಂಟ್ ಪ್ರೈಸ್ ಡಿವೈಡೆಡ್ ಬೈ ಆ ಕಂಪನಿಯ ಅರ್ನಿಂಗ್, ಅಥವಾ ಇದು ಇಂಡಿಕೇಟ್ ಮಾಡ್ತಿದ್ರ ಇದ್ರ ಮೂಲಕ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕಡಿಮೆ ಇದ್ದಷ್ಟು ಒಳ್ಳೇದು ನಂಬರ್, ಕರೆಕ್ಟ್ ಅಲ್ಲ? ಬಿಕಾಸ್ ಕರೆಕ್ಟ್ ಮಾರ್ಕೆಟ್ ಪ್ರೈಸ್ ಗೆ ಅರ್ನಿಂಗ್ ಜಾಸ್ತಿ ಇರಬೇಕು. ಅರ್ನಿಂಗ್ ಜಾಸ್ತಿ ಇಲ್ಲ ಅಂತ ಅಂದ್ರೆ ಪಿ ರೇಷಿಯೋ ಜಾಸ್ತಿ ಆಗುತ್ತೆ. ಸೊ ಪಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೇದು. ಬಟ್ ಇಂಡಸ್ಟ್ರಿ ಟು ಇಂಡಸ್ಟ್ರಿ, ಕಂಪನಿ ಟು ಕಂಪನಿ ಇದು ವೇರಿಯೇಷನ್ ಆಗುತ್ತೆ. ಬೇರೆ ಬೇರೆ ರೀತಿಯಾದಂತಹ ಪಿ ರೇಷಿಯೋ ಬರುತ್ತೆ. ಬರೀ ಒಂದು ಪರ್ಟಿಕ್ಯುಲರ್ ಕಂಪನಿ ಇಟ್ಕೊಂಡು ಇದು ಕಡಿಮೆ ಇದೆ ಪಿ ರೇಷಿಯೋ ಅಂತ ಹೇಳೋಕ್ಕಾಗಲ್ಲ, ಅಥವಾ ಆ ಕಂಪನಿನ ಬೇರೆ ಇಂಡಸ್ಟ್ರಿಗೆ ಸೇರ್ತಕ್ಕಂಥ ಕಂಪನಿ ಕಂಪೇರ್ ಮಾಡೋನು ಕೂಡ ನಾವು ಹೇಳೋಕ್ಕಾಗಲ್ಲ ಕರೆಕ್ಟ್ ಆಗಿ ಪಿ ರೇಷಿಯೋ ಕಡಿಮೆ ಇದೆಯಲ್ವಾ ಅಂತ ಹೇಳ್ಕೊಂಡು. ಸೊ ದ ಬೆಟರ್ ವೇ ಟು ಕಂಪೇರ್ ಏನಪ್ಪಾ, ಈ ಫಿನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅದೇ ಇಂಡಸ್ಟ್ರಿಗೆ ಸೀಮಿತವಾಗಿರ್ತಕ್ಕಂತಹ ಬೇರೆ ಒಂದು ಕಂಪನಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಒಂದು ಐಡಿಯಾ ಸಿಗುತ್ತೆ ನಮಗೆ, ಯಾವ ಒಂದು ಪರ್ಟಿಕ್ಯುಲರ್ ಕಂಪನಿ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಥವಾ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಹೇಳ್ಕೊಂಡು. ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಕಂಪನಿ ಎ ಕಂಪನಿ ಬಿ ಅಂತ ಇದೆ ಅಂತ ಅನ್ಕೊಳ್ಳೋಣ. ಕಂಪನಿ ಎ ಕಂಪನಿ ಬಿ ಎರಡೂ ಒಂದೇ ಇಂಡಸ್ಟ್ರಿಗೆ ಸೀಮಿತವಾಗಿರ್ತಕ್ಕಂಥ ಕಂಪನಿ ಎ ಪಿ ರೇಷಿಯೋ ಒಂದು 20 ಇದೆ ಅಂತ ಅನ್ಕೊಳ್ಳೋಣ, ಕಂಪನಿ ಬಿ ಪಿ ರೇಷಿಯೋ ಒಂದು 30 ಇದೆ ಅಂತ ಅನ್ಕೊಳ್ಳೋಣ. ಎರಡು ಕಂಪನಿಗಳು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಅರ್ಥ ಆಯ್ತು, ಇಲ್ಲಿ ಕಂಪನಿ ಎ ಅಂಡರ್ ವ್ಯಾಲ್ಯೂಡ್ ಆಗಿದೆ, ಅಥವಾ ಅದಕ್ಕೆ ನಾವು ಕೊಡ್ತಕ್ಕಂಥ ಬೆಲೆ ಏನಿದೆಯೋ ಅದು ಮೌಲ್ಯಕ್ಕಿಂತ ಕಡಿಮೆ ಇದೆ ಅಂತ ಅನ್ಕೊಂಡು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಅದು ಅಂಡರ್ ವ್ಯಾಲ್ಯೂಡ್ ಆಗಿದೆ, ಬೆಟರ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು. ಅಗೇನ್ ಇದು ಒಂದೇ ಪ್ಯಾರಾಮೀಟರ್ ಮೇಲೆ ಡಿಫೈನ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ರೇಷಿಯೋಸ್ ಗಳನ್ನ ನೋಡೋದ್ರ ಮೂಲಕ, ಅಥವಾ ಓವರ್ ಆಲ್ ಕಂಪನಿಯ ಒಂದು ಪರ್ಸ್ಪೆಕ್ಟಿವ್ ಏನ್ ಹೇಳಿದ್ನೋ ಕ್ವಾಲಿಟೇಟಿವ್ ಹಾಗೆ ಕ್ವಾಂಟಿಟೇಟಿವ್, ಈ ಎರಡು ಅನಾಲಿಸಿಸ್ ಗಳನ್ನ ನೋಡೋದ್ರ ಮೂಲಕ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ ಆ ಕಂಪನಿ ಓವರ್ ಆಲ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ ಇವತ್ತಿನ ಮಟ್ಟಿಗೆ ಅಂತ ಹೇಳ್ಕೊಂಡು. ಅಗೇನ್ ಇದ್ರ ಪ್ರಕಾರ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಕಷ್ಟ. ಬಟ್ ಈ ರೀತಿಯಾದಂತಹ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡೋದ್ರ ಮೂಲಕ ಅಟ್ಲೀಸ್ಟ್ ಪರ್ಫೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಲ್ಲೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ತಾ ಇರೋರಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಸ್ಟ್ರಾಟಜಿ ಬಂದು ಗ್ರೋತ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ. ಎಸ್ಪೆಷಲಿ ಯಂಗ್ಸ್ಟರ್ಸ್ ಗಳಿಗೆ ಬಹಳ ಒಂದು ತಿಳ್ಕೊಳ್ಳೇಬೇಕಾದಂತಹ ವಿಷಯಗಳಿದು. ಸುಮಾರು ಸತಿ ಏನಾಗುತ್ತೆ, ನಾವು ರಿಸ್ಕೇ ಬೇಡ ಅನ್ಕೋತಾ ಇರ್ತೀವಿ, ಬಟ್ ಯಾವತ್ತು ನಮಗೆ ರಿಸ್ಕ್ ಜಾಸ್ತಿ ತಗೊಳ್ತಕ್ಕಂತಹ ಟೈಮ್ ಯಾವಾಗಿರುತ್ತೆ, ನಾವು ಯಾವಾಗ ಏಜ್ ಅಲ್ಲಿ ಚಿಕ್ಕವರಾಗಿರ್ತೀವೋ ಅವಾಗ. ಬಿಕಾಸ್ ಆ ಟೈಮಲ್ಲಿ ನಮ್ಗೆ ಎನರ್ಜಿ ಇರುತ್ತೆ, ಮೇಜರ್ ಆಗಿ ನಮ್ಮ ಹತ್ರ ಟೈಮ್ ಇರುತ್ತೆ. ಸೊ ಹಾಗಾಗಿ ಗ್ರೋತ್ ಇನ್ವೆಸ್ಟಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾವ ಕಂಪನಿಗಳು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಬರುತ್ತೆ ಕಾನ್ಸೆಪ್ಟ್. ಸೊ ಯಾವ ಕಂಪನಿಗಳು ಆಲ್ರೆಡಿ ಬೆಳೆದಿದೆಯೋ, ತುಂಬಾ ದೊಡ್ಡ ಮಾರ್ಕೆಟ್ ಕ್ಯಾಪ್ ಅನ್ನ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಹೊಂದಿರುತ್ತೋ ಅದನ್ನ ಲಾರ್ಜ್ ಕ್ಯಾಪ್ ಅಲ್ಲಿ ಇಡ್ತಾರೆ. ಸೊ ಅದನ್ನ ಬ್ಲೂ ಚಿಪ್ ಕಂಪನೀಸ್ ಅಂತಾನು ಹೇಳ್ತಾರೆ. ಆ ಕಂಪನೀಸ್ ಗಳಲ್ಲಿ ಕಡಿಮೆ ಏಜ್ ಇದ್ದಂತವರು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ದ ರೀಸನ್ ಇಸ್ ವೆರಿ ಸಿಂಪಲ್, ನಿಮಗೆ ಜಾಸ್ತಿ ಟೈಮ್ ಇರೋದ್ರಿಂದ ಜಾಸ್ತಿ ರಿಸ್ಕ್ ತಗೊಳ್ಳೋಕು ನಿಮಗೆ ಒಂದು ಅವೈಲಬಿಲಿಟಿ ಅಥವಾ ಒಂದು ಆಪ್ಷನ್ ಅಂತ ಇರುತ್ತೆ. ಸೊ ಯಾವಾಗ ನೀವು ಜಾಸ್ತಿ ಟೈಮ್ ಕೊಡೋಕೆ ರೆಡಿ ಇರೋ ಮಾರ್ಕೆಟ್ಗೆ, ಆಬ್ವಿಯಸ್ಲಿ ವಾಲಟಿಲಿಟಿ ರಿಸ್ಕ್ ಅನ್ನೋ ಬರುತ್ತೆ. ಅಂದ್ರೆ ಈ ಶಾರ್ಟ್ ಟರ್ಮ್ ಅಲ್ಲಿ ಏನು ಏರುಪೇರು ಆಗ್ತಾ ಇರುತ್ತೋ ಮಾರ್ಕೆಟ್ ಅಲ್ಲಿ, ಅದನ್ನ ಕಡಿಮೆ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ಈ ಒಂದು ಚಿಕ್ಕ ಏಜ್ ಅಲ್ಲಿ ಇರ್ತಕ್ಕಂಥವ್ರು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಗ್ರೋತ್ ಇನ್ವೆಸ್ಟಿಂಗ್. ಸೊ ಅಗೇನ್ ಇವಾಗ ಯು ಕ್ಯಾನ್ ಆಸ್ಕ್, ಯಾವ ರೀತಿ ಗ್ರೋತ್ ಇನ್ವೆಸ್ಟಿಂಗ್ ಮಾಡೋದಪ್ಪ? ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಬರ್ತಕ್ಕಂಥ ಕಂಪನೀಸ್ ಗಳು ಯಾವ್ದಿದೆ, ಅಥವಾ ಕಂಪನೀಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಬಿಕಾಸ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ
ಆಬ್ವಿಯಸ್ಲಿ ಗ್ರೋತ್ ಇನ್ವೆಸ್ಟಿಂಗ್ ನ ನೀವು ಆಂಟಿಸಿಪೇಟ್ ಮಾಡ್ತಾ ಇರ್ತೀರಾ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಸೊ ಆ ನಿಟ್ಟಿನಲ್ಲಿ ಹಾಗೂ ಇನ್ವೆಸ್ಟ್ ಮಾಡೋದು, ಅಥವಾ ನೀವು ಡೈರೆಕ್ಟ್ ಆಗಿ ಖುದ್ದಾಗಿ ಕಂಪನಿಯನ್ನ ನಾನು ಆಲ್ರೆಡಿ ಹೇಳಿದ ಪ್ರಕಾರ ವ್ಯಾಲ್ಯೂ ಇನ್ವೆಸ್ಟಿಂಗ್ ಗೆ ನಾವು ಏನೇನೆಲ್ಲ ಅನಾಲಿಸಿಸ್ ಮಾಡಿದ್ವೋ ಅದೇ ರೀತಿ ಅನಾಲಿಸಿಸ್ ಗಳನ್ನ ಇಲ್ಲೂ ಅಪ್ಲೈ ಮಾಡೋದ್ರ ಮೂಲಕ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ. ಸೊ ದಟ್ ನೆಕ್ಸ್ಟ್ ಆ ಕಂಪನಿ ಬೆಳೀತಾ ಇದೆ ಅಂತಂದ್ರೆ ಗ್ರೋತ್ ಕೂಡ ಜಾಸ್ತಿ ಇರುತ್ತೆ, ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಬಟ್ ರಿಸ್ಕ್ ತಗೊಳ್ತಕ್ಕಂತಹ ಚಾನ್ಸಸ್ ಕಡಿಮೆ ಏಜ್ ಅಲ್ಲಿ ಇದ್ದಾಗ ನಿಮ್ಗೆ ಇರುತ್ತೆ. ಸೊ ಹಾಗಾಗಿ ದ ಬೆಟರ್ ವೇ ಟು ಇನ್ವೆಸ್ಟ್ ಇಸ್ ಗ್ರೋತ್ ಇನ್ವೆಸ್ಟಿಂಗ್, ಅಥವಾ ನೀವು ಗ್ರೋತ್ ಜಾಸ್ತಿ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗಾಗಿ ಗ್ರೋತ್ ಇನ್ವೆಸ್ಟಿಂಗ್ ನ ನೀವು ಅಪ್ಲೈ ಮಾಡಬಹುದು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಮೂಲಕ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಎರಡು ರೀತಿಯಲ್ಲಿ ಬರುತ್ತೆ ಇದರಲ್ಲಿ. ಒಂದು ಇಂಡಸ್ಟ್ರಿನ ಅನಲೈಸ್ ಮಾಡೋದ್ರ ಮೂಲಕ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತ ಅಂದ್ರೆ ಲೆಟ್ಸ್ ಎ ಪ್ರೈಸ್ ಬೇಸಿಸ್ ಅಲ್ಲಿ ಈಗ ಲಾಸ್ಟ್ 3 ತಿಂಗಳು 6 ತಿಂಗಳು 1 ವರ್ಷ, ಸೊ ಈ 3 ತಿಂಗಳಲ್ಲಿ 6 ತಿಂಗಳಲ್ಲಿ 1 ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ರೈಸ್ ಆಗಿರ್ತಕ್ಕಂಥ ಇಂಡಸ್ಟ್ರಿ ಯಾವ್ದಪ್ಪ, ಇದನ್ನ ನೀವು ಫಸ್ಟ್ ಲೆವೆಲ್ ಅಲ್ಲಿ ಗುರುತು ಮಾಡ್ತೀರಾ. ಅದಾದ್ಮೇಲೆ ಆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕಂಪನೀಸ್ಗಳು ಅಥವಾ ಯಾವ ಕಂಪನಿಗಳಿಂದ ಆ ಇಂಡಸ್ಟ್ರಿ ಬೆಳೀತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಆ ಕಂಪನಿಯನ್ನ ಫೈಂಡ್ ಔಟ್ ಮಾಡ್ತೀರಾ. ಇದು ಒನ್ ಆಫ್ ದ ವೇ. ಎರಡನೇ ರೀತಿಯಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಎರಡು ಬರುತ್ತೆ. ನಾವು ಇನಿಷಿಯಲಿ ಮಾತಾಡ್ತಾ ಇದ್ದಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ. ಸೊ ಮೂಮೆಂಟಮ್ ಇನ್ವೆಸ್ಟಿಂಗ್ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಗಳು ಏನ್ ಬರುತ್ತೋ ಲೈಕ್ 1 ವರ್ಷದಲ್ಲಿ 6 ತಿಂಗಳಲ್ಲಿ ಅಥವಾ 1.5-2 ವರ್ಷದಲ್ಲಿ ಬರ್ತಕ್ಕಂಥ ಮೂವ್ಮೆಂಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ತಕ್ಕಂತಹ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಅಫ್ಕೋರ್ಸ್ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ದ ಫಸ್ಟ್ 2 ಮೆಥಡ್ಸ್. ಹಾಗೆ ರಿವಾರ್ಡ್ ಕೂಡ ಜಾಸ್ತಿ ಇರ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಬಟ್ ಇದಕ್ಕೆ ಜಾಸ್ತಿ ಎಫರ್ಟ್ ರಿಕ್ವೈರ್ಮೆಂಟ್ ಇರುತ್ತೆ ಬಿಕಾಸ್ ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೇರೆ ಬೇರೆ ಇಂಡಿಕೇಟರ್ಸ್ ಗಳು ಬರುತ್ತೆ, RSI ಅಂತ ಬರುತ್ತೆ, MACD ಅಂತ ಬರುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಪಾರ್ಟ್ ಆಫ್ ಮೂಮೆಂಟ್ ಅನ್ನ ಅಥವಾ ಒಂದು ಮೊಮೆಂಟಮ್ ಅನ್ನ ನೀವು ಕ್ಯಾಪ್ಚರ್ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದು ರೀತಿಯಿಂದ. ಆದ್ರೆ ಇನ್ನೊಂದು ಬೆಲೆಗಳ ಮೂಲಕನೇ ಇಂಡಸ್ಟ್ರಿ ವೈಸ್ ರಿಸರ್ಚ್ ಮಾಡ್ಕೊಂಡೆ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತಹ ಸ್ಟಾಕ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಅಥವಾ ಮೊಮೆಂಟಮ್ ಇರ್ತಕ್ಕಂಥ ಸ್ಟಾಕ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥ ರೀತಿ ಅಂತ ಹೇಳ್ಬೋದು ಮೊಮೆಂಟಮ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿನ. ಸೊ ಅಂಡರ್ಲೈನ್ ಇಸ್ ವೆರಿ ಸಿಂಪಲ್. ಪ್ರೈಸ್ ಸ್ಟ್ರೆಂತ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಲ್ಲಿ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಥವಾ ಗ್ರೋತ್ ಇನ್ವೆಸ್ಟಿಂಗ್ ಎರಡರಲ್ಲೂ ಕಂಪನಿಯ ಫಂಡಮೆಂಟಲ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಇನ್ವೆಸ್ಟರ್ಸ್ ಗಳು. ಮೊಮೆಂಟಮ್ ಇನ್ವೆಸ್ಟಿಂಗ್ ಅಲ್ಲಿ ಪ್ರೈಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ, ಬೆಲೆಯ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ, ಬೆಲೆಯ ಮೂವ್ಮೆಂಟ್ ಮೇಲೆ ಅವರು ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ. ಸ್ಟ್ರಾಟಜಿ ನಂಬರ್ 4 ನನಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು, ಇನ್ಫ್ಯಾಕ್ಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತಕ್ಕಂಥದ್ದು ಬಿಕಾಸ್ ದೇರ್ ಇಸ್ ಸ್ಟ್ರಾಂಗ್ ಲಾಜಿಕ್ ಬಿಹೈಂಡ್ ಇಟ್. ಇದನ್ನ ಡಾಲರ್ ಕಾಸ್ಟ್ ಅವರೇಜಿಂಗ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ನಾವು ಇದನ್ನ ರುಪಿ ಕಾಸ್ಟ್ ಅವರೇಜಿಂಗ್ ಅಂತ ಹೇಳೋಣ ನಮ್ಮ ಇಂಡಿಯನ್ಗೆ ಸಂಬಂಧಪಟ್ಟಿರೋದ್ರಿಂದ. ಸೊ ಇದನ್ನ SIP ಅಂತಾನು ಹೇಳ್ಬೋದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಯಾವುದೇ ಒಂದು ವಿಷಯದಲ್ಲಿ ಮಾರ್ಕೆಟಿನ ಡೈನಮಿಕ್ಸ್ ಅನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಮಾರ್ಕೆಟ್ ಇಸ್ ಆಲ್ವೇಸ್ ಡೈನಮಿಕ್. ಯಾವಾಗ್ಲೂ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನೋಡಿದಾಗ ಕಡಿಮೆ ಟೈಮ್ ಅಲ್ಲಿ ನೀವು ನೋಡಿದಷ್ಟು ಆಬ್ವಿಯಸ್ಲಿ ಮಾರ್ಕೆಟಿನ ವಾಲಟಿಲಿಟಿ ಏನಿರುತ್ತೋ ಅಥವಾ ಏರುಪೇರುಗಳು ಏನಿರುತ್ತೋ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಸೊ ಇದನ್ನ ವಾಲಟಿಲಿಟಿ ರಿಸ್ಕ್ ಅಂತ ಹೇಳ್ತಾರೆ. ಇದನ್ನ ಬೆಟರ್ ವೇದಲ್ಲಿ ನಾವು ಕೌಂಟರ್ ಮಾಡ್ತಕ್ಕಂತಹ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅನ್ನ. ಯಾವುದೇ ಒಂದು ವಿಷಯದಲ್ಲಿ ಈಗ ನಾನು ಆಲ್ರೆಡಿ ಹೇಳಿದೆ ಮಾರ್ಕೆಟ್ ಇಸ್ ಡೈನಮಿಕ್, ಮಾರ್ಕೆಟ್ ಇಸ್ ಅಬ್ಸಲ್ಯೂಟ್ಲಿ ಡೈನಮಿಕ್. ನೀವು ಇದರಲ್ಲಿ ಒಂದು ಮಂತ್ ಆನ್ ಮಂತ್ ಎವ್ರಿ ಮಂತ್ ಫಿಕ್ಸೆಡ್ ಅಮೌಂಟ್ ನ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಇನ್ ದಟ್ ಪರ್ಟಿಕ್ಯುಲರ್ ಪರ್ಸ್ಪೆಕ್ಟಿವ್ ಏನಾಗುತ್ತೆ, ಮಾರ್ಕೆಟ್ ಈಗ ಫಾರ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ಜಾಸ್ತಿ ಇದೆ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದೆ. ಆ ಟೈಮಲ್ಲಿ ಕಡಿಮೆ ಯೂನಿಟ್ಸ್ ಗಳು ಸಿಗುತ್ತೆ ಅಥವಾ ಕಡಿಮೆ ಶೇರ್ಸ್ ಗಳು ನಿಮಗೆ ಸಿಗುತ್ತೆ. ಅದೇ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಲೆಟ್ಸ್ ಸೇ ಮಾರ್ಕೆಟ್ ಬಿದ್ದೋಗಿದೆ ಅಂತ ಅನ್ಕೊಳ್ಳೋಣ, ಆ ಟೈಮ್ ಅಲ್ಲಿ ನಿಮಗೆ ಜಾಸ್ತಿ ಯೂನಿಟ್ಸ್ ಗಳು ಸಿಗುತ್ತೆ. ಇದೇ ರೀತಿ ನೀವು ಅಕ್ಯುಮುಲೇಟ್ ಮಾಡ್ತಾ 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 ಓವರ್ ದ ಲಾಂಗ್ ರನ್ ಅಲ್ಲಿ ಅಂತ ನೋಡೋದು ಒಂದು ಆವರೇಜ್ ರಿಟರ್ನ್ ನಿಮಗೆ ಸಿಗುತ್ತೆ. ಬಿಕಾಸ್ ನೀವು ಬೇರೆ ಬೇರೆ ಆದಂತಹ ಕಂಡೀಷನ್ಸ್ ಗಳಲ್ಲಿ, ಮಾರ್ಕೆಟ್ ಕಂಡೀಷನ್ಸ್ ಗಳಲ್ಲಿ ಯೂನಿಟ್ಸ್ ಗಳನ್ನ ಅಕ್ಯುಮುಲೇಟ್ ಮಾಡ್ತಾ ಇರ್ತೀರಾ. ಸೊ ಈ ಒಂದು ಅಕ್ಯುಮುಲೇಟೆಡ್ ಯೂನಿಟ್ಸ್ ಗಳು ಏನಿರುತ್ತೋ ಅದು ಆವರೇಜ್ ಆಗಿ ನಿಮಗೆ ಸಿಗುತ್ತೆ. ಇದು ಮ್ಯಾಥಮೆಟಿಕಲಿ ನಾನು ಹೇಳ್ತಾ ಇರ್ತಕ್ಕಂಥ ಸ್ಟಾಟಿಸ್ಟಿಕಲಿ. ಹಾಗಾಗಿನೇ SIP ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಆಂಟಿಸಿಪೇಟ್. ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದ್ರೆ ನೀವು ವರ್ಕ್ ಅಲ್ಲಿ ಇರಬಹುದು ಅಥವಾ ಬಿಸ್ನೆಸ್ ಅಲ್ಲಿ ಇರಬಹುದು, ಬೇರೆ ಬೇರೆ ನೀವು ಜಾಸ್ತಿ ಮಾರ್ಕೆಟ್ಗೆ ಟೈಮ್ ಕೊಡ್ಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ, ಅಷ್ಟೊಂದು ನಿಮಗೆ ಟೈಮ್ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಬೆಸ್ಟ್ ವೇ ಟು ಇನ್ವೆಸ್ಟ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಅಥವಾ ಈ ಒಂದು ETF ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಎಫೆಕ್ಟಿವ್ ವೇದಲ್ಲಿ SIP ನ ನಮ್ಮ ಪರವಾಗಿ ವರ್ಕ್ ಮಾಡಿಸ್ಕೋಬಹುದು. ಓವರ್ ದ ಲಾಂಗ್ ರನ್ ಅಲ್ಲಿ ಬರೀ ಆವರೇಜ್ ಪ್ರೈಸ್ ಅಷ್ಟೇ ಅಲ್ಲ, ಸಿಸ್ಟಮ್ಯಾಟಿಕಲಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಂತ್ ಆನ್ ಮಂತ್ ಓವರ್ ದ ಲಾಂಗ್ ರನ್ ಒಂದು ಒಳ್ಳೆ ವೆಲ್ತ್ ಜನರೇಟ್ ಆಗ್ತಕ್ಕಂಥ ಚಾನ್ಸಸ್ ನ ತಂದುಕೊಡುತ್ತೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. 5ನೇ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ನೋಡೋದಾದ್ರೆ ಇಂಡೆಕ್ಸಿಂಗ್ ಅಂತ ಹೇಳ್ತಾರೆ ಅಥವಾ ಇಂಡೆಕ್ಸ್ ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಅಂತ ಬರುತ್ತೆ, ಸೆನ್ಸೆಕ್ಸ್ ಬರುತ್ತೆ. ಇವೆಲ್ಲ ಏನಪ್ಪಾ ಅಂತ ಅಂದ್ರೆ ನಮ್ಮ ಓವರ್ ಆಲ್ ಸ್ಟಾಕ್ ಮಾರ್ಕೆಟಿನ ಇಂಡೆಕ್ಸ್ ಗಳಾಗಿರುತ್ತೆ ಅಥವಾ ಒಂದು ಮಾಪನ ಅಂತ ಹೇಳ್ಬೋದು ಬೇಸಿಕಲಿ. ಅದರಲ್ಲಿ ಇರ್ತಕ್ಕಂಥ ಈಗ ನಿಫ್ಟಿ 50 ಅನ್ನೋದು ಟಾಪ್ 50 ಕಂಪನೀಸ್ ಗಳ ಒಂದು ಇಂಡೆಕ್ಸ್ ಆಗಿರುತ್ತೆ. ಹಾಗೆ ಸೆನ್ಸೆಕ್ಸ್ ಅನ್ನೋದು ಟಾಪ್ 30 ಕಂಪನೀಸ್ ಗಳು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬರ್ತಕ್ಕಂತಹ ಟಾಪ್ 30 ಕಂಪನೀಸ್ ಗಳ ಇಂಡೆಕ್ಸ್ ಆಗಿರುತ್ತೆ. ಇದರ ಮೇಲೆ ಹೂಡಿಕೆ ಮಾಡೋದ್ರಿಂದ ಮೇಜರ್ ಆಗಿ ಸುಮಾರು ಬೆನಿಫಿಟ್ಸ್ ಗಳು ಸಿಗುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಇನ್ವೆಸ್ಟಿಂಗ್ ವರ್ಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ವಾರನ್ ಬಫೆಟ್ ಅವರು ಸುಮಾರು ಕಡೆಗೆ ಸಜೆಷನ್ ಕೊಡೋದೇನಪ್ಪ ಅಂದ್ರೆ ಇನ್ವೆಸ್ಟ್ ಇನ್ ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತಾರೆ ಅಥವಾ ಇನ್ವೆಸ್ಟ್ ಇನ್ ETFs, ಇಂಡೆಕ್ಸ್ ETFs ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ
ಎರಡು ರೀತಿಯಲ್ಲಿ ನಮಗೆ ಬೆನಿಫಿಟ್ ಸಿಗುತ್ತೆ. ಒಂದು ಡೈವರ್ಸಿಫಿಕೇಶನ್ಸ್, ಆಟೋಮೆಟಿಕಲಿ ಆ ಪರ್ಟಿಕ್ಯುಲರ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಇಂಡೆಕ್ಸ್ ಅಂತಂದ್ರೆ ಬೇರೆ ಬೇರೆ ಕಂಪನೀಸ್ಗಳಿರುತ್ತೆ. ನಿಫ್ಟಿ 50ಯಲ್ಲಿ ಬೇರೆ ಬೇರೆ ಸೆಕ್ಟರ್ಗೆ ಸೇರಿರ್ತಕ್ಕಂತಹ ಅಥವಾ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 50 ಕಂಪನೀಸ್ಗಳಿರುತ್ತೆ. ನಾವು ಒಂದು ಇಂಡೆಕ್ಸ್ ಅನ್ನ ಪರ್ಚೇಸ್ ಮಾಡ್ತಿದೀವಿ ಅಂತ ಅಂದ್ರೆ ಆ ಇಂಡೆಕ್ಸ್ ಅಲ್ಲಿ ಇರ್ತಕ್ಕಂಥ 50 ಕಂಪನೀಸ್ಗಳಲ್ಲೂ ಕೂಡ ನಾವು ಹೂಡಿಕೆ ಮಾಡಬೇಕಾಗುತ್ತೆ. ಇದರಿಂದ ಡೈವರ್ಸಿಫಿಕೇಶನ್ ಸಿಗುತ್ತೆ. ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇಟಿಎಫ್ಸ್ ಅಥವಾ ಈ ರೀತಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ, ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮ್ಮ ರಿಸ್ಕ್ ಅನ್ನ ಕನ್ಸಿಡರಬ್ಲಿ ನಾವು ಕಡಿಮೆ ಮಾಡಬಹುದು. ಹಾಗೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ರೀತಿ ಇಂಡೆಕ್ಸ್ ಫಂಡ್ಗಳು ಅಥವಾ ಇಟಿಎಫ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಖರ್ಚುಗಳು ಕೂಡ ನಮ್ಗೆ ಕಡಿಮೆ ಇರುತ್ತೆ. ಸೊ ಕಂಪೇರಿಂಗ್ ಟು ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಗಳು ಅಥವಾ ಆಕ್ಟಿವ್ಲಿ ಹ್ಯಾಂಡಲ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಕಂಪೇರ್ ಮಾಡಿ ನೋಡೋದಾದ್ರೆ ಈ ರೀತಿಯಾದಂತಹ ಒಂದು ಫಂಡ್ಸ್ ಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಲ್ಲ, ನಾವು ಬೇಸಿಕಲಿ ನಮ್ಮ ಕಡೆಯಿಂದ ಕೊಡ್ತಕ್ಕಂಥ ಎಕ್ಸ್ಪೆನ್ಸ್ ಏನಿದೆ ಅದು ಕಡಿಮೆ ಇರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಮೇಜರ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಇಲ್ಲಿ, ನಾನು ಹೇಳೋದನ್ನ ಮರೆತುಕೊಂಡೆ. ಬೇಸಿಕಲಿ ಇಂಡೆಕ್ಸ್ ರಿಲೇಟೆಡ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಇಂಡೆಕ್ಸ್ ಅಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಎವ್ರಿ ಕನ್ಸಿಸ್ಟೆಂಟ್ ಬೇಸಿಸ್ ಅಲ್ಲಿ ಆ ಕಂಪನೀಸ್ಗಳ ಪರ್ಫಾರ್ಮೆನ್ಸ್ ಗಳ ಮೇಲೆ ಅವರ ಕಂಪನಿಗಳನ್ನ ತೆಗೆದು ಹಾಕೋದು ಮತ್ತೆ ಹಾಕೋದು ಮಾಡ್ತಾ ಇರ್ತಾರೆ ಇಂಡೆಕ್ಸ್ ಗಳಲ್ಲಿ. ಅದರ ರಿಫ್ಲೆಕ್ಷನ್ ಕೂಡ ನಮ್ಗೆ ಸಿಗುತ್ತೆ. ಈಸಿಯಾಗಿ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೇನೆ ನಮ್ಮ ಇಂಡೆಕ್ಸ್ ಏನಿರುತ್ತೋ ಅದ್ರ ಬೇಸಿಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೋ ಫಾರ್ ಇನ್ವೆಸ್ಟಿಂಗ್ ಅಲ್ಲಿ ಓವರ್ ಆಲ್ ಇನ್ಸೆಪ್ಷನ್ ಇಂದ ಅಥವಾ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಸೋ ಫಾರ್ 12% ನಷ್ಟು ರಿಟರ್ನ್ ಅನ್ನ ಇಂಡೆಕ್ಸ್ ಗಳು ತಂದುಕೊಟ್ಟಿರುತ್ತೆ. ಅದೇ ರಿಟರ್ನ್ ರಿಫ್ಲೆಕ್ಟ್ ಆಗುತ್ತೆ ನಮಗೆ ಇಟಿಎಫ್ ಗಳಲ್ಲೂ ಕೂಡ. 12% CAGR ಅಥವಾ ಕಾಂಪೌಂಡೆಡ್ ರಿಟರ್ನ್ ಇಸ್ ನಾಟ್ ಅ ಸ್ಮಾಲ್ ರಿಟರ್ನ್. ಆಬ್ವಿಯಸ್ಲಿ ಕಂಪೇರಿಂಗ್ ಟು ನಾರ್ಮಲ್ ಒಂದು ಮ್ಯೂಚುವಲ್ ಫಂಡ್ಸ್ ಗಳು ಕಂಪೇರ್ ಮಾಡಿ ನೋಡೋದಾದ್ರೂ ಕೂಡ ಒಂದು ಒಳ್ಳೆಯ ಕನ್ಸಿಡರಬಲ್ ಗ್ರೋತ್ ಅನ್ನ ಈ ರೀತಿಯಾದಂತಹ ಇಂಡೆಕ್ಸ್ ಗಳು ನಮಗೆ ತಂದುಕೊಟ್ಟಿರುತ್ತೆ. ಆ ಇಂಡೆಕ್ಸ್ ಗಳು ರಿಟರ್ನ್ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದನ್ನ ಮಿರರ್ ಮಾಡ್ತಕ್ಕಂತಹ ಇಟಿಎಫ್ಸ್ ಗಳು ಅಥವಾ ಅದನ್ನ ಮಿರರ್ ಮಾಡ್ತಕ್ಕಂತಹ ಇಂಡೆಕ್ಸ್ ಫಂಡ್ಸ್ ಗಳಲ್ಲೂ ಕೂಡ ರಿಟರ್ನ್ ಬಂದಿರುತ್ತೆ. ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ಮಾರ್ಕೆಟ್ ಅಂತ ಹೇಳ್ಬೋದು ಇಂಡೆಕ್ಸ್ ಫಂಡ್ಸ್ ಹಾಗೆ ಇಟಿಎಫ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು. ವೆಲ್, ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥ 5 ಸ್ಟ್ರಾಟಜೀಸ್ ಗಳೇನಿತ್ತು ಅದು ಒಬ್ಬೊಬ್ಬರಿಗೂ ಒಂದೊಂದು ಸೂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ, ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಈಗ ಡೈರೆಕ್ಟ್ ಆಗಿ SIP ಮಾಡೋದು ತುಂಬಾ ಒಂದು ಬೆಟರ್ ವೇ ಆಗಿರುತ್ತೆ. ಹಾಗೆ ಡೈರೆಕ್ಟ್ ಆಗಿ ಸ್ವಲ್ಪ ಟೈಮ್ ಇರ್ತಕ್ಕಂಥವ್ರಿಗೆ ಅಥವಾ ಏಜ್ ಕಡಿಮೆ ಇರ್ತಕ್ಕಂಥವ್ರು ಗ್ರೋತ್ ಇನ್ವೆಸ್ಟಿಂಗ್ ಮಾಡಬಹುದು, ಅಥವಾ ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆಯ ವೆಲ್ತ್ ನ ಜನರೇಟ್ ಮಾಡಬೇಕು ಅಂತ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡಬಹುದು. ಸೊ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರಿಕ್ವೈರ್ಮೆಂಟ್ ಗಳಿರುತ್ತೆ. ಆ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ನಮ್ಮ ಸ್ಟ್ರಾಟಜೀಸ್ ಗಳನ್ನು ಇಟ್ಕೊಳ್ಬೇಕಾಗಿರುತ್ತೆ. ಸೊ ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನೋ ಕ್ವಶನ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ನಿಮ್ಗೆ ಸಿಗಬೇಕು ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಗಿ ಫೈನಾನ್ಸ್ ಬಗ್ಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.